ಇಂದು ಶನಿವಾರ ಮಾಘ ಮಾಸ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ಷಟ್ತಿಲಾ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ವಿಷ್ಣು ಸಮೇತ ತಾಯಿ ಲಕ್ಷ್ಮಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸಿ ಆರಾಧಿಸುವ ಸಂಪ್ರದಾಯವಿದೆ. ವಿಶೇಷವಾಗಿ ಎಳ್ಳನ್ನು ಅರ್ಪಿಸುವುದೇ ಈ ಏಕಾದಶಿಯ ಮಹತ್ವ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಉಪವಾಸವನ್ನು ಆಚರಿಸಿ ಪೂಜೆ, ದಾನ, ನೈವೇದ್ಯ ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಯು ಕನ್ಯಾದಾನ ಮಾಡಿದಷ್ಟು ಫಲ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಫಲ ಮತ್ತು ಚಿನ್ನವನ್ನು ದಾನ ಮಾಡಿದಷ್ಟು ಪುಣ್ಯವನ್ನು ಪಡೆದುಕೊಳ್ಳುತ್ತಾನಂತೆ. ಷಟ್ತಿಲಾ ಎಂದರೆ 6 ವಿಧದ ಎಳ್ಳು ಬೀಜಗಳನ್ನು ಒಳಗೊಂಡಿರುವ ಏಕಾದಶಿ. ಅಂದರೆ ಈ ಏಕಾದಶಿಯಂದು ಎಳ್ಳನ್ನು 6 ವಿಧದಲ್ಲಿ ಬಳಸಲಾಗುತ್ತದೆ. ಇದರಿಂದ ಎಲ್ಲ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವಾಚಿಕ, ಮಾನಸಿಕ, ಶಾರೀರಿಕ ಎಂಬ 3 ರೀತಿಯ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಏಕಾದಶಿ ತಿಥಿ ಸಮಯ ಜನವರಿ 24ರ ಸಂಜೆ 7:25 ಆರಂಭವಾಗಿ ಜನವರಿ 25ರ ರಾತ್ರಿ 8:31 ಮುಕ್ತಾಯವಾಗುತ್ತದೆ. ಏಕಾದಶಿ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿವಸ ಉಪವಾಸ ಮುಕ್ತಾಯ ಮಾಡಬೇಕು. ಈ ದಿನ ವ್ರತವನ್ನು ಆಚರಿಸುವುದರ ಹೊರತಾಗಿ ಪ್ರತಿಯೊಬ್ಬರೂ 6 ರೀತಿಯಲ್ಲಿ ಎಳ್ಳನ್ನು ಬಳಸಬಹುದು. ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ. ಅಂದರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು. ಎಳ್ಳಿನ ಎಣ್ಣೆಯನ್ನು ದೇಹಕ್ಕೆ ಹಚ್ಚುವುದು, ಇದರಿಂದ ಆರೋಗ್ಯವು ಪ್ರಾಪ್ತಿಯಾಗುತ್ತದೆ. ಇದು ಚರ್ಮದ ಕಾಯಿಲೆಗಳು ಮತ್ತು ಸುಸ್ತು ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಎಳ್ಳಿನ ಹವನ. ಏಕಾದಶಿಯಂದು ಪ್ರತಿಯೊಬ್ಬರೂ 5 ಹಿಡಿ ಎಳ್ಳಿನಿಂದ ಹವನ ಮಾಡಬೇಕು. ಹವನ ಮಾಡುವ ಮೊದಲು ಹಸುವಿನ ತುಪ್ಪದಲ್ಲಿ ಎಳ್ಳನ್ನು ಬೆರೆಸಿ ನಂತರ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಶ್ರದ್ಧಾ ಭಕ್ತಿಯಿಂದ ಹವನವನ್ನು ಮಾಡುತ್ತಾರೆ. ಎಳ್ಳು ನೀರಿನ ಸೇವನೆ. ಏಕಾದಶಿಯಂದು ಪ್ರತಿಯೊಬ್ಬರೂ ಕುಡಿಯುವ ನೀರಿನಲ್ಲಿ ಎಳ್ಳನ್ನು ಬೆರೆಸಿ ಆಗಾಗ ಕುಡಿಯುತ್ತಿರಬೇಕು. ಹೀಗೆ ಮಾಡುವುದರಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಈ ದಿನ ದಕ್ಷಿಣಕ್ಕೆ ಮುಖ ಮಾಡಿ ಪೂರ್ವಜರಿಗೆ ಎಳ್ಳನ್ನು ಅರ್ಪಿಸಿದರೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಎಳ್ಳು ದಾನ. ಏಕಾದಶಿಯಂದು ಎಳ್ಳನ್ನು ದಾನ ಮಾಡುವ ವಿಶೇಷ ಮಹತ್ವವನ್ನು ಪುರಾಣ ಮತ್ತು ಗ್ರಂಥಗಳಲ್ಲಿ ಹೇಳಲಾಗಿದೆ. ಎಳ್ಳನ್ನು ದಾನ ಮಾಡುವವನು ನರಕವನ್ನು ನೋಡುವುದಿಲ್ಲ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಏಕಾದಶಿಯ ದಿನ ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ ಎಳ್ಳನ್ನು ದಾನ ಮಾಡುತ್ತಾರೆ. ಈ ದಿನ ಹೆಚ್ಚು ಎಳ್ಳನ್ನು ದಾನ ಮಾಡಿದರೆ ಹೆಚ್ಚು ಪಾಪಗಳು ನಾಶವಾಗುತ್ತವೆ. ಅಷ್ಟೇ ವರ್ಷಗಳವರೆಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಎಂದು ಹೇಳುತ್ತಾರೆ. ಎಳ್ಳಿನಿಂದ ತಯಾರಿಸಿದ ಪದಾರ್ಥಗಳ ಸೇವನೆ. ಈ ದಿನ ವ್ರತ ಆಚರಿಸುವವರು ಅಥವಾ ಉಪವಾಸ ವ್ರತ ಮಾಡದೇ ಇದ್ದವರು ಕೂಡ ಎಳ್ಳಿನಿಂದ ಮಾಡಿದ ಪದಾರ್ಥವನ್ನು ಸೇವಿಸಬೇಕು. ಈ ದಿನ ಎಳ್ಳು ಬೀಜಗಳನ್ನು ಹೊಂದಿರುವ ಆಹಾರವನ್ನು ತಯಾರಿಸಿ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಅಲ್ಲದೆ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರವನ್ನು ನೀಡಿ. ಸ್ನಾನದ ನಂತರ ದೇವರ ಮನೆಯನ್ನು ಶುದ್ಧ ಮಾಡಿ ದೇವರಿಗೆ ಎಳ್ಳಿನ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಭಗವಾನ್ ವಿಷ್ಣುವಿಗೆ ತುಳಸಿ ಮಾಲೆ ಮತ್ತು ಹೂವುಗಳಿಂದ ಅಲಂಕರಿಸಬೇಕು. ವಿಷ್ಣುವಿಗೆ ನೈವೇದ್ಯವಾಗಿ ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥಗಳನ್ನು ಅರ್ಪಿಸಬಹುದು. ಇಲ್ಲವಾದರೆ ಕೇವಲ ಕಪ್ಪು ಎಳ್ಳಿನ ಜೊತೆ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ಈ ದಿನ ವಿಷ್ಣು ಸಹಸ್ರನಾಮ ಪಠಣೆ ಅಥವಾ ಕೇಳುವುದು ತುಂಬಾ ಒಳ್ಳೆಯದು. ಇಲ್ಲವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಕರ್ಪೂರ ಅಥವಾ ಅಗರಬತ್ತಿಯನ್ನು ಬೆಳಗಿಸಿ ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸಬೇಕು. ಇದು ಹವನದಲ್ಲಿ ತಿಲವನ್ನು ಅರ್ಪಿಸುವುದಕ್ಕೆ ಸಮ. ಈ ದಿನದಂದು ಅಶ್ವತ್ಥ ವೃಕ್ಷವನ್ನು ಪೂಜಿಸುವುದು ದೀರ್ಘ ಮತ್ತು ಶಾಂತಿಯುತ ದಾಂಪತ್ಯ ಜೀವನಕ್ಕೆ ಸಹಾಯ ಮಾಡುತ್ತದೆ. ಅರಳಿ ಮರವನ್ನು ಪೂಜಿಸಿ ಹೊಸ ಗಿಡವನ್ನು ನೆಡುವುದು ಮತ್ತು ಅದನ್ನು ಪೋಷಿಸುವುದು, ಇದರಿಂದ ಉತ್ತಮ ಆರೋಗ್ಯದ ಜೊತೆ ಕುಟುಂಬದಲ್ಲಿ ಏಳಿಗೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯ ಸಾಧಿಸಲು ಹಸುವಿಗೆ ಬಾಳೆಹಣ್ಣು ತಿನ್ನಿಸಿ. ಹಣಕಾಸಿನ ತೊಂದರೆಯನ್ನು ತಪ್ಪಿಸಲು ಅರಳಿ ಮರದ ಕೆಳಗೆ ಕುಳಿತು ಓಂ ನಮೋ ಭಗವತೆ ವಾಸುದೇವಾಯ ಎಂದು 108 ಬಾರಿ ಪಠಿಸಿ. ಷಟ್ತಿಲಾ ಏಕಾದಶಿಯ ದಿನದಂದು ವಿಶೇಷವಾಗಿ ಎಳ್ಳಿನ ದಾನದ ಜೊತೆಗೆ ಈ 3 ವಸ್ತುಗಳನ್ನು ದಾನ ಮಾಡುವುದರಿಂದ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತವೆ. ಮಾಘ ಮಾಸದಲ್ಲಿ ತುಂಬಾ ಚಳಿ ಇರುವುದರಿಂದ ಈ ಏಕಾದಶಿಯಂದು ಬೆಚ್ಚನೆಯ ವಸ್ತ್ರಗಳನ್ನು ದಾನ ಮಾಡಬೇಕು. ಇದರೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಹಾಗೆಯೇ ಜೀವನದಲ್ಲಿ ಹಣ, ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ಬೆಲ್ಲವು ಸೂರ್ಯ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ. ನೀವು ಜೀವನದಲ್ಲಿ ಪ್ರಗತಿಯನ್ನು ಪಡೆಯದಿದ್ದರೆ ಅಥವಾ ಕಣ್ಣಿನ ಸಂಬಂಧಿತ ಸಮಸ್ಯೆಗಳಿದ್ದರೆ ನೀವು ಷಟ್ತಿಲಾ ಏಕಾದಶಿಯಂದು ಬೆಲ್ಲವನ್ನು ದಾನ ಮಾಡಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯಂದು ಅಕ್ಕಿಯನ್ನು ದಾನ ಮಾಡುವುದರಿಂದ
ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ. ತಾಯಿಯ ಅನುಗ್ರಹದಿಂದ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಷಟ್ತಿಲ ಏಕಾದಶಿಯು ಭಗವಾನ್ ವಿಷ್ಣುವಿನ ಅಚ್ಚುಮೆಚ್ಚಿನ ಏಕಾದಶಿ ತಿಥಿಗಳಲ್ಲಿ ಒಂದಾಗಿದೆ. ಈ ವ್ರತವನ್ನು ಆಚರಿಸುವುದರಿಂದ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತವೆ. ಮನೆಗೆ ಸಂತೋಷ ಸಮೃದ್ಧಿ ಬರುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ಬಡತನ ದುಃಖಗಳಿಂದ ಮುಕ್ತಿ ದೊರೆಯುತ್ತದೆ. ಉಪವಾಸ ಮಾಡಲು ಸಾಧ್ಯವಾಗದಿದ್ದರೂ ಕೇವಲ ಕಥೆಯನ್ನು ಕೇಳುವುದರಿಂದ ವಾಜಪೇಯಿ ಯಾಗಕ್ಕೆ ಸಮಾನವಾದ ಪುಣ್ಯ ಸಿಗುತ್ತದೆ. ಈ ಉಪವಾಸವು ಸಾವಿರಾರು ವರ್ಷಗಳ ತಪಸ್ಸು ಮತ್ತು ಯಾಗಗಳಿಗೆ ಸಮಾನವೆಂದು ಹೇಳುತ್ತಾರೆ. ವಿಷ್ಣುವಿನ ಅಥವಾ ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆ, ಪೂಜೆ, ದಾನವನ್ನು ಮಾಡಿ. ಇದರಿಂದ ವಿಷ್ಣುವಿನ ಸಂಪೂರ್ಣ ಅನುಗ್ರಹದ ಜೊತೆ ಸಕಲವೂ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.